ಯಾರೆಲ್ಲ ಇಷ್ಟು ಟೇಸ್ಟಿಯಾದ ಮಾವಿನಕಾಯಿ ರೈಸ್ ಅಂದರೆ ಮಾವಿನಕಾಯಿ ಅನ್ನ ಟ್ರೈ ಮಾಡಿಲ್ವೋ ಅವರೆಲ್ಲ ಒಂದು ಸಲ ಈ ಮಾವಿನಕಾಯಿ ಅನ್ನವನ್ನು ಮಾಡಿ ನೋಡಿ. 5 ನಿಮಿಷದಲ್ಲಾಗುತ್ತೆ. ಇದು ವರ್ಕಿಂಗ್ ವುಮೆನ್ಸಿಗೆ, ಬ್ಯಾಚುಲರ್ಸ್ಗೆ ಎಲ್ಲ ತುಂಬಾ ಒಳ್ಳೆಯದು. ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೇನೆ. ಯಾವುದು ಕೂಡ ಆಗುತ್ತೆ. ವಿತ್ ಸ್ಕಿನ್ನೇ ನಾನು ಅದನ್ನು ಗ್ರೇಟ್ ಮಾಡ್ತಾ ಇದ್ದೇನೆ. ಗ್ರೇಟ್ ಮಾಡಿ ತಗೊಂಡ್ರೆ ತುಂಬಾ ಒಳ್ಳೆಯದು. ಅನ್ನ ಬೇಯಿಸಿದರೆ ಬೇಗನೆ ಆಗುತ್ತೆ ಇದು. 5 ನಿಮಿಷನೂ ಬೇಡ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಾ, ಬೇಕಾದರೆ ನೀವು ನಾನಿಲ್ಲಿ ಚನಾ ದಾಲ್ ಹಾಕಿದ್ದೇನೆ. ನೀವು ಚನಾ ದಾಲ್ ಜೊತೆಗೆ ಅಂದರೆ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಕೂಡ ಹಾಕ್ಬೋದು. ಕರಿಪತ್ತನೂ ಹಾಕ್ತಾ ಇದ್ದೇನೆ. ನಂತರ ಪೀನಟ್ ಹಾಕುವವರು ಅದನ್ನು ಕೂಡ ಅಂದರೆ ಶೇಂಗಾ ಬೀಜ ಹಾಕುವವರು ಅದನ್ನು ಕೂಡ ಹಾಕ್ಬೋದು. ನಾನು ಅದರ ಬದಲಿಗೆ ಇಲ್ಲಿ ಕ್ಯಾಶ್ಯೂ ಮತ್ತು ಕಿಸ್ಮಿಸ್ ಹಾಕಿದ್ದೇನೆ. ಇದು ತಿನ್ನುವಾಗ ಮಿಡ್ಲಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ಯಾಶ್ಯೂ ಮತ್ತು ಕಿಸ್ಮಿಸ್. ಯಾಕೆಂದರೆ ಮ್ಯಾಂಗೋ ಸ್ವಲ್ಪ ಹುಳಿ ಟೇಸ್ಟ್ ಕೊಡುವಾಗ ಕಿಸ್ಮಿಸ್ ಮಿಡ್ಲಲ್ಲಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ. 2 ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಆನಿಯನನ್ನು ಸ್ವಲ್ಪ ಬಾಡಿಸ್ತಾ ಇದ್ದೇನೆ ನಾನು. ಅದು ಬಾಡಿದ ಮೇಲೆ ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೇನೆ. ನಾನೇ ಮನೆಯಲ್ಲಿ ಮಾಡಿದ ಗ್ರೀನ್ ಚಿಲ್ಲಿ ಪೇಸ್ಟ್. ನೀವು ಬೇಕಾದರೆ ಫಸ್ಟಿಗೆ ಒಗ್ಗರಣೆಗೆ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು. ನಂತರ ಇಲ್ಲಿ ನಾನು ಫ್ರೆಶ್ ಬಟಾಣಿ, ಹಸಿ ಬಟಾಣಿ ಹಾಕ್ತಾ ಇದ್ದೇನೆ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಸೋಯಾ ಚಂಕ್ಸನ್ನು ಬಾಯ್ಲ್ ಮಾಡಿಬಿಟ್ಟು ಅದು ಕೂಡ ಹಾಕ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನಂತರ ಗ್ರೇಟ್ ಮಾಡಿದ ಮಾವಿನಕಾಯಿ ಅದನ್ನು ಕೂಡ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನಾವು ಸಾಲ್ಟ್ ಎಲ್ಲ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆಲ್ಲ ಜಾಸ್ತಿ ಮಸಾಲ ಏನೂ ಇಲ್ಲ. ಸಿಂಪಲಾಗಿ ಬೇಗನೆ ಆಗುವಂತಹ ಇದು ರೆಸಿಪಿ ಒಂದು. ಸ್ವಲ್ಪ ಬೇಯಲಿಕ್ಕೋಸ್ಕರ ನಾನಿಲ್ಲಿ ಸಾಲ್ಟಿನ ಜೊತೆಗೇ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಕೂಡ ನಾನು ಸ್ವಲ್ಪ ಬೇಯಿಸ್ತಾ ಇದ್ದೇನೆ. ಅರಿಶಿನ ಕೂಡ ಹಾಕ್ತಾ ಇದ್ದೇನೆ. ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಡಿ, ಕಲರ್ ಚೇಂಜ್ ಆಗುತ್ತೆ. ಗ್ರೀನ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೇನೆ ಅದನ್ನು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೀರು ಸ್ವಲ್ಪ ಹಾಕೋದು ಏನಕ್ಕೆ ಅಂದರೆ ನಾನಿಲ್ಲಿ ಫ್ರೆಶ್ ಕೋಕೋನಟ್ ಹಾಕ್ತಾ ಇದ್ದೇನೆ. ಆವಾಗ ಇನ್ನೂ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ಅದು ಬೇಯಲಿಕ್ಕೆ ಬಿಟ್ಟು ನಂತರ ಇದಕ್ಕೆ ಕೋಕೋನಟ್ ಕೂಡ ಹಾಕ್ತಾ ಇದ್ದೇನೆ. ಈ ಕೋಕೋನಟನ್ನು ಕೂಡ ಚೆನ್ನಾಗಿ ಅದರಲ್ಲಿ ಬೇಯಿಸ್ತೇನೆ. ಇಲ್ಲಾಂದರೆ ಹಸಿ ಇದ್ದರೆ ಬೇಗನೆ ಹಾಳಾಗಿ ಹೋಗುತ್ತೆ ಅಂತ. ನಂತರ ಸಾಲ್ಟ್ ಚೆಕ್ ಮಾಡಿಕೊಂಡು ರೈಸನ್ನು ಮಿಕ್ಸ್ ಮಾಡಿದರೆ ಆಯಿತು. ನಾನು ರೈಸ್ ಬೇಯುವಾಗ ಕೂಡ ಸಾಲ್ಟ್ ಹಾಕಿರ್ತೇನೆ, ಹಾಗಾಗಿ ನೋಡಿಕೊಂಡು ಸಾಲ್ಟ್ ಹಾಕಿದ್ದೇನೆ. ರೈಸ್ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ಹಾಕಬೇಕು. ರೈಸ್ ಕ್ವಾಂಟಿಟಿ ಜಾಸ್ತಿಯಾಗಿ ಮಸಾಲ ಕಡಿಮೆ ಆಗಬಾರ್ದು, ಆವಾಗ ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ನೋಡಿಕೊಂಡು ಹಾಕಿ, ಒಂದೇ ಸಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ರೈಸನ್ನು. ಇದರ ಜೊತೆಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಯಾವುದಾದ್ರೂ ಪನ್ನೀರ್ ಫ್ರೈ ಮಾಡಿ ಕೊಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪಕೋಡ ಫ್ರೈ ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಮ್ಯಾಂಗೋ ರೈಸ್ ರೆಡಿ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇವಾಗ ಸೀಸನ್ ಅಲ್ವಾ, ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬ್ರಿಂಜಾಲ್ ಫ್ರೈ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಪಕೋಡನ ಅಥವಾ ಫ್ರೈ ಮಾಡಿಕೊಂಡು ಅದರ ಜೊತೆ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್